ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಕನ್ನಡದ ಲೂಸ್ ಮಾದ ಯೋಗೇಶ್ ಅವರ ಸೂಪರ್ ಹಿಟ್ ಸಿನಿಮಾ, ಫ್ಲಾಪ್ ಸಿನಿಮಾ, ಹಿಟ್ ಸಿನಿಮಾ ಈ ಮೂರು ಸಿನಿಮಾಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಮೊದಲಿಗೆ ಅವರ ಸಿನಿಮಾ ನಂದಾ ಲವ್ಸ್ ನಂದಿತಾ, ಇದು ಸೂಪರ್ ಹಿಟ್ ಆದಂಥ ಸಿನಿಮಾ. ನೆಕ್ಸ್ಟು ಪುಂಡ 2009ರಲ್ಲಿ ಈ ಸಿನಿಮಾ ತೆರೆ ಕಂಡಿದ್ದು, ಇದು ಒಂದು ಆವ್ರೇಜ್ ಲೆವೆಲ್ಗೆ ಸಿನಿಮಾ ಆಗಿತ್ತು. ನೆಕ್ಸ್ಟ್ ಬಂದಂತಹ ಸಿನಿಮಾ ಯಾವುದಪ್ಪ ಅಂತ ಹೇಳಿದ್ರೆ ಅದು ಪ್ರೀಸೆ. ಇದು 2009ನೇ ಇಸ್ವಿಯಲ್ಲೇ ಬಂತು. ಇದು ಕೂಡ ಒಂದು ಆವ್ರೇಜ್ ಆಗಿರುವಂತಹ ಹಿಟ್ಟನ್ನು ಕೊಟ್ಟಂತಹ ಸಿನಿಮಾ. ಮುಂದೆ ಬಂದಂತಹ ಸಿನಿಮಾ ಶರಣ್ ಮತ್ತು ರಂಗಾಯಣ ಅವರ ಒಂದು ಕಾಮಿಡಿ ಎಂಟರ್ಟೈನ್ಮೆಂಟ್ ಸಿನಿಮಾ ಪೈಂಟರ್. ಇದು ಸಿಕ್ಕಾಪಟ್ಟೆ ಒಂದು ಹೋಪ್ ಇಟ್ಟಿದ್ದಂತಹ ಸಿನಿಮಾ ಫೇಲ್ಯೂರ್ ಆಯಿತು. ಮತ್ತು ಯೋಗಿ 2009ನೇ ಇಸ್ವಿಯಲ್ಲಿ ಈ ಸಿನಿಮಾ ಕೂಡ ರಿಲೀಸ್ ಆಯಿತು. ಆ ಯೋಗಿ ಸಿನಿಮಾ ಕೂಡ ಫೇಲ್ಯೂರ್ ಆಯಿತು. ತದನಂತರ ಬಂದಂತಹ ರಿಮೇಕ್ ಸಿನಿಮಾ ರಾವಣ, ಇದು ಧನುಷ್ ಅವರ ಸಿನಿಮಾ. ಇದು ಒಂದು ಲೆವೆಲ್ಗೆ ಕನ್ನಡದಲ್ಲಿ ಒಂದು ಆವರೇಜ್ ಲೆವೆಲ್ಗೆ ಹಿಟ್ ಆಯಿತು. ಯೋಗಿ ಅವ್ರಿಗೆ ಮತ್ತೆ ಇನ್ನೊಂದು ಬ್ರೇಕ್ ಕೊಟ್ಟಂತಹ ಸಿನಿಮಾ ಅಂಬಾರಿ. ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಯಿತು, ಇಂಡಸ್ಟ್ರಿ ಹಿಟ್ ಆಯಿತು ಕೂಡ. ತದನಂತರ ಬಂದಂತಹ ಸಿನಿಮಾ ಎಕ್ಸಾ, ಇದು ಫ್ಲಾಪ್ ಸಿನಿಮಾ ಆಯಿತು. ಹಿಟ್ ಕಂಡಂತಹ ಯೋಗಿಗೆ ಮತ್ತೆ ಫ್ಲಾಪ್ ತಂದುಕೊಡ್ತು. ಧೂಳು, ಈ ಒಂದು ಸಿನಿಮಾ 2011ರಲ್ಲಿ ಸೂಪರ್ ಹಿಟ್ ಸಿನಿಮಾ, ಕಾಮಿಡಿ ಎಂಟರ್ಟೈನ್ಮೆಂಟ್, ಇಂದಿಗೂ ಕೂಡ ಕಾಮಿಡಿ ಕಚ್ಚಗಳಿದೆ. ನೆಕ್ಸ್ಟು ಇವರು ಒಂದು ಕೋ ಆರ್ಟಿಸ್ಟ್ ಆಗಿ ಮಾಡಿದಂತಹ ಸಿನಿಮಾ ಹುಡುಗರು, ಇದು ಸೂಪರ್ ಬ್ಲ್ಯಾಕ್ ಬಸ್ಟರ್ ಹಿಟ್ಟು. ಇದು ಕೂಡ ಒಂದು ರಿಮೇಕ್ ಸಿನಿಮಾ ಆಗಿದ್ರು ಕೂಡ ಇದು ಪುನೀತ್ ರಾಜ್ಕುಮಾರ್ ಅವರೆಲ್ಲ ನಟಿಸ್ತಾ ಒಂದು ಹಿಟ್ ಆಯಿತು. ನೆಕ್ಸ್ಟು ದೇವದಾಸ್, ಈ ಸಿನಿಮಾ ಮತ್ತೆ ಇವರಿಗೆ ಬ್ಯಾಕ್ ಟು ಬ್ಯಾಕ್ ಫೇಲ್ಯೂರ್ನ ಕೊಟ್ಟಂತಹ ಸಿನಿಮಾ. ಸಿಬ್ಲಿಂಗು, ಇದು ಇಂಡಸ್ಟ್ರಿ ಹಿಟ್ ಆಯಿತು. ಡಬಲ್ ಮೀನಿಂಗ್ ಮೂಲಕ ಯೋಗಿ ಅವರು ಒಂದು ಹೊಸ ಚಾಪನ್ನು ಮಾಡಿಸಿದಂತಹ ಸಿನಿಮಾ, ಇದು ಸೂಪರ್ ಹಿಟ್ ಆಯಿತು. ಅಲೆಮಾರಿ ಸಾಂಗ್ಗಳು ಇದುವರೆಗೂ ನೀವೆಲ್ಲರಿಗೂ ಕೇಳುವಂತಹ ಸಿನಿಮಾ. ಸಾಂಗು ತುಂಬ ಚೆನ್ನಾಗಿದೆ, ಆದರೆ ಸಿನಿಮಾ ಕಥೆ ಜನಗಳಿಗೆ ಇಷ್ಟ ಆಗಲಿಲ್ಲ. ಕಾಲಾಯ ತತ್ಮೈ ನಮ, ಈ ಸಿನಿಮಾ 2012ರಲ್ಲಿ ತೆರೆ ಕಂಡರೂ ಕೂಡ ಇದೊಂದು ಆವರೇಜ್ ಆದಂತಹ ಸಿನಿಮಾ. ಇದೇನು ಅಷ್ಟು ಇಂಡಸ್ಟ್ರಿ ಹಿಟ್ ಆಗಲಿಲ್ಲ. ಯಾರೇ ಕೂಗಾಡಲಿ, ಇದರಲ್ಲಿ ಪುನೀತ್ ರಾಜ್ಕುಮಾರ್ ಮತ್ತು ಯೋಗೇಶ್ ಅವರು ನಟನೆ ಮಾಡಿದ್ದು. ಈ ಸಿನಿಮಾ ಹಿಟ್ ಆಯಿತು. ಕಾಮಿಡಿ ಜಾನರ್ನ ಆಯ್ಕೊಂಡಂತಹ ಯೋಗೇಶ್ ಅವರು ಮುಂದಿನ ಸಿನಿಮಾ ಮಾಡಿದ್ದು ಬಂಗಾರಿ, ಇದು 2013ರಲ್ಲಿ ಫ್ಲಾಪ್ ಸಿನಿಮಾ ಆಯಿತು. ನೆಕ್ಸ್ಟು ಜಿಂಕೆ ಮರಿ, ಇದು ಕೂಡ ಕಾಮಿಡಿ ಎಂಟರ್ಟೈನ್ಮೆಂಟ್ ಸಿನಿಮಾ, ಇದು ಕೂಡ ಫ್ಲಾಪ್ ಆಯಿತು. ಅಂಬರ, ಇದು ಕೂಡ ಫ್ಲಾಪ್ ಆಯಿತು. ಬ್ಯಾಕ್ ಟು ಬ್ಯಾಕು ಫೇಲ್ಯೂರನ್ನು ಕಂಡ್ಕೊಂಡ್ಬಂದಂತಹ ಯೋಗೇಶ್ ಅವರು ಇನ್ನು ಮುಂದೆ ಮುಟ್ಟಿದ್ದೆಲ್ಲ ಬರೀ ಫೇಲ್ಯೂರ್ ಸಿನಿಮಾಗಳು. ಡಾರ್ಲಿಂಗ್ ಸಿನಿಮಾ, ಇದು ಕೂಡ ಫ್ಲಾಪ್ ಆಯಿತು. ಕಾಲ ಭೈರವ, ಈ ಸಿನಿಮಾ ಕೂಡ ಫ್ಲಾಪ್ ಆಯಿತು. ಇದು 2016ರಲ್ಲಿ ಈ ಒಂದು ಸಿನಿಮಾ ತೆರೆ ಕಂಡಿತ್ತು. ಮತ್ತೆ ಒಂದು ಕಾಮಿಡಿ ಎಂಟರ್ಟೈನ್ಮೆಂಟ್ ಸಿನಿಮಾವನ್ನು ಒತ್ತು ತಂದರು, ಅದು ಜಾನ್ ಜಾನಿ ಜನಾರ್ದನ್. ಇದೊಂದು ಕಾಮಿಡಿ ಸಿನಿಮಾ, ಇದು ಒಂದು ಆವ್ರೇಜ್ ಲೆವೆಲಲ್ಲಿ ಹಿಟ್ ಆಯಿತು. ಇದರಲ್ಲಿ 3 ಜನ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದು, 3 ಜನರ ಆ್ಯಕ್ಟಿಂಗು ತುಂಬ ಚೆನ್ನಾಗಿತ್ತು. ನೆಕ್ಸ್ಟು ಕೋಲಾರ, ಇದು ಇವರ 27ನೇ ಸಿನಿಮಾ, ಇದು ಕೂಡ ಫ್ಲಾಪ್ ಆಯಿತು. ನೆಕ್ಸ್ಟು ಯೋಗಿ ದುನಿಯಾ ಅಂತ ಮಾಡಿದ್ರು, ದುನಿಯಾ ಸೀಕ್ವೆನ್ಸನ್ನು ನೆಕ್ಸ್ಟ್ ಯೋಗಿ ದುನಿಯಾ ಅಂತ ಮಾಡಿದ್ದು, ಇದು ಕೂಡ 2018ರಲ್ಲಿ ಫ್ಲಾಪ್ ಆಯಿತು. ತದನಂತರ ಬಂದಿದ್ದು ಲಂಬೋದರ, ಲಂಡನ್ನಲ್ಲಿ ಲಂಬೋದರ, ಈ ಸಿನಿಮಾ ಕೂಡ ಫೇಲ್ಯೂರ್ ಆಯಿತು. ಇದು ಕೂಡ ಫ್ಲಾಪ್ ಲಿಸ್ಟ್ಗೆ ಸೇರಿತು. ನೆಕ್ಸ್ಟು ಲಂಕೆ, ಈ ಸಿನಿಮಾದ ಒಂದಷ್ಟು ಓಪಿತ್ತು. ಈ ಸಿನಿಮಾ ಏನೋ 2021ರಲ್ಲಿ ಯೋಗೇಶ್ ಅವ್ರಿಗೆ ಒಂದು ಒಳ್ಳೆಯ ಹೆಸರನ್ನು ತಂದುಕೊಡುತ್ತೆ ಅಂತ, ಇದು ಕೂಡ ಫ್ಲಾಪ್ ಲಿಸ್ಟ್ಗೆ ಸೇರಿತು. 9ನೇ ದಿಕ್ಕು, ಇದೊಂದು ಸಸ್ಪೆನ್ಸ್ ಆಗಿತ್ತು, ಹಿಟ್ ಆಗುತ್ತೆ ಅನ್ನುವಂತಹ ಹಂತದಲ್ಲಿ ಇದು ಕೂಡ ಫೇಲ್ಯೂರ್ ಆಯಿತು. ನೆಕ್ಸ್ಟು ಹೆಡ್ ಬಸ್ಸು, ಇದರಲ್ಲಿ ಡಾಲಿ ಧನಂಜಯ್ ಅವರ ಜೊತೆಯಲ್ಲಿ ಇವರು ಸಹ ಪಾರ್ಟಿಯಾಗಿ ಒಂದು ಕೋ ಆರ್ಟಿಸ್ಟಾಗಿ ನಟಿಸಿದಂತಹ ಸಿನಿಮಾ, ಅದು ಸೂಪರ್ ಹಿಟ್ ಆಯಿತು. ಕಿರಿಕ್ ಶಂಕರ್, ಈ ಸಿನಿಮಾ ಕೂಡ ಇವ್ರಿಗೆ ಫ್ಲಾಪನ್ನು ತಂದುಕೊಡ್ತು. ಪರಿಮಳ ಲಾಡ್ಜು, ಈ ಸಿನಿಮಾದಲ್ಲಿ ಕೂಡ ಅಷ್ಟೇನು ಹಿಟ್ ಆಗಲಿಲ್ಲ, ಇದು ಒಂದು ಆವ್ರೇಜ್ ಸಿನಿಮಾ. ಮತ್ತು ಇನ್ನೊಂದು ಈ ಒಂದು ಸಿನಿಮಾ ನಾನು ಅದು ಮತ್ತು ಇದೊಂದು ಸಿನಿಮಾ, ಇದು ಕೂಡ ಒಂದು ಆವ್ರೇಜು ಸಿನಿಮಾ. ಇದು ಯೋಗಿ ಒಂದೆರಡು ಸಿನಿಮಾ ಹಿಟ್ಗಳಾದ ನಂತರ ಕನ್ನಡ ಸಿನಿಮಾ ರಂಗಕ್ಕೆ ಒಳ್ಳೆ ಭರವಸೆಯ ನಟ ಆಗ್ತಾರೆ, ಒಳ್ಳೆಯ ಡ್ಯಾನ್ಸ್ ಮಾಡ್ತಾರೆ, ಸೂಪರ್ ಹಿಟ್ ಆಗ್ತಾರೆ, ಸಿನಿಮಾ ರಂಗದಲ್ಲಿ ಬೆಳೀತಾರೆ ಅನ್ನುವಂತಹ ಸಿನಿಮಾದಲ್ಲಿ ಅವರೇನಂತ ಹೇಳ್ಕೊಳ್ಳುವಂತಹ ಹಿಟ್ಟು ಸಿನಿಮಾಗಳನ್ನು ಕೊಡಲಿಲ್ಲ. ಇವರು ಒಟ್ಟು 35 ಸಿನಿಮಾಗಳನ್ನು ಮಾಡಿದ್ದಾರೆ. ಅದರಲ್ಲಿ ಫ್ಲಾಪ್ ಸಿನಿಮಾಗಳೇ ಜಾಸ್ತಿ, 18 ಸಿನಿಮಾಗಳು, ಆವ್ರೇಜು 6, ಸಕ್ಸಸ್ಸು ಸೂಪರ್ ಹಿಟ್ಟು ಕೇವಲ 5. ನಿಮ್ಮ ಫೇವ್ರೇಟ್ ಹೀರೋ ವೀಡಿಯೋಗಳು ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ಸ್ ಮಾಡಿ. ಮಿಸ್ ಮಾಡಿದೆ ಅಂತ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.